ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನು ಮೌನಿಕಾ ಕನ್ನಡ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ ಬಂದು ಹಬ್ಬಕ್ಕೆ ಒಂದಿನ ಮುಂಚೆ ವ್ಲಾಗ್ ಇತ್ತು. ಅಂದರೆ ಅವತ್ತು ಒಂದು ಸ್ವಲ್ಪ ಶಾಪಿಂಗ್ ಎಲ್ಲ ಇತ್ತು, ಅದೆಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡೋಣ. ಆ ದಿನ ಹೇಗೋಯಿತು ನನಗೆ ಅಂತ ಹೇಳಿಬಿಟ್ಟು ಈ ವ್ಲಾಗಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಲೇಟ್ ಆಯಿತು ಅಂತಂದರೆ 1 ವೀಕ್ ಮೇಲೆ ಆಗಿದೆ. ಯಾಕೆ ಶೇರ್ ಮಾಡೋದಕ್ಕೆ ಆಗಿಲ್ಲ ಅಂತಂದರೆ ದೊಡ್ಡಪ್ಪ ಅವ್ರಿಗೆ ಹುಷಾರಿರಲಿಲ್ಲ, ನೋಡ್ಕೊಂಬರೋಣ ಅಂತ ಅಂದ್ಕೊಂಡ್ರಿ. ಹಬ್ಬ ಆದಮೇಲೆ ಹೋಗೋಣ ಅಂತ ಅಂದ್ಕೊಂಡ್ರಿ. ಹಬ್ಬ ಆದಮೇಲೆ 2 ಡೇಸ್ಗೆಲ್ಲನೂ ದೊಡ್ಡಪ್ಪ ಅವರು ತೀರ್ಕೊಂಡ್ರು. ಅಲ್ಲಿ ಹೋಗೋದು ಬರೋದು ಮತ್ತು ಆ ಕೆಲಸ ಎಲ್ಲ ಇರುತ್ತಲ್ವ, ಹಾಗಾಗಿ ಈ ವ್ಲಾಗ್ನ ಶೇರ್ ಮಾಡೋದಕ್ಕೆ ಆಗಿರಲಿಲ್ಲ. ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಇನ್ನು ಆ ದಿನ ಬೆಳಗ್ಗೆ ನಾನು ಸೋಲಾರಲ್ಲಿ ನೀರು ಬರ್ತಿರಲಿಲ್ಲ, ಯಾಕೋ ಮೋಡ ಎಲ್ಲ ತುಂಬ ಮುಚ್ಕೊಂಡಿದ್ದಂಗೆ ಇತ್ತು, ಬಿಸಿಲೇ ಬಂದಿರಲಿಲ್ಲ. ಹಾಗಾಗಿ ಗ್ಯಾಸ್ ಮೇಲೇ ನೀರು ಇಟ್ಬಿಟ್ಟೆ. ಸ್ನಾನ ಮಾಡ್ಕೊಂಬರೋಣ ಅಂತ ಹೇಳಿ ನೀರು ಇಟ್ಬಿಟ್ಟು ಇನ್ನು ಮನೆಯೆಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡೋದಿರುತ್ತಲ್ವ, ಹಾಗಾಗಿ ಇನ್ನು ಬೆಳಗ್ಗೆನೇ ಇಡ್ಲಿ ಮಾಡಿ ಸಾಂಬಾರು ಮಾಡಿಬಿಟ್ಟೆ. ಸಾಂಬಾರು ಅಂತಂದರೆ ಕಾಳಿನ ಸಾರು ಮಾಡಿದ್ದೀನಿ. ನಮ್ಮ ಮನೆಯವ್ರು ಕೇಳಿದ್ರು ಇಡ್ಲಿಗೆ ಇದನ್ನು ಮಾಡು ಅಂತ ಹೇಳಿಬಿಟ್ಟು, ಹಾಗಾಗಿ ಅದನ್ನೇ ಮಾಡಿದೆ. ಆ ಸಾರು ಹೇಗೆ ಮಾಡಿದೆ ಏನು ಅಂತ ಹೇಳ್ಬಿಟ್ಟು ಇದರಲ್ಲಿ ಏನು ಶೇರ್ ಮಾಡಿಲ್ಲ, ತೋರಿಸೋಣ ಅಂತ ಅಂದ್ಕೊಂಡೆ. ಬಟ್ ಟೈಮ್ ತುಂಬ ಕಡಿಮೆ ಇತ್ತು, ಎಲ್ಲರೂ ಹೊಟ್ಟೆ ಹಸುವಂತಿದ್ರು. ಹಾಗಾಗಿ ಸ್ವಲ್ಪ ಬೇಗನೆ ಸಾಂಬಾರನ್ನ ಮಾಡಿಬಿಟ್ಟೆ. ವಿಡಿಯೋ ಏನು ಶೂಟ್ ಮಾಡೋದಕ್ಕೆ ಹೋಗಲಿಲ್ಲ. ಆಲ್ರೆಡಿ ಇದು ಒಂದ್ಸಲಿ ಶೇರ್ ಮಾಡಿದ್ದೆ, ಅದಕ್ಕಂತ ಸುಮ್ಮನೆ ಆಗೋದೆ. ಇನ್ನು ನೋಡಿ ಬಟಾಣಿ ಕಾಳು ಎಲ್ಲ ಆಲೂಗಡ್ಡೆ ಹಾಕ್ಬಿಟ್ಟು ಮಟನ್ ಮಸಾಲೆ ಥರ ಮಾಡಿದ್ದೆ. ಇಡ್ಲಿಗೆ ತುಂಬ ಚೆನ್ನಾಗಿರುತ್ತೆ. ಮಧ್ಯಾಹ್ನಕ್ಕೂ ಆಗುತ್ತಲ್ವ, ರಾತ್ರಿಗಿದ್ರೆ ಬೇಕಾದ್ರೆ ಚಪಾತಿ ಮಾಡ್ಕೊಬೋದು ಅಂತ ಹೇಳಿಬಿಟ್ಟು, ಹೇಗೋ ಅವರು ಸಾರು ಕೇಳಿದ್ರಲ್ಲ ಅಂತ ಹೇಳಿ ಸಾಂಬಾರೇ ಮಾಡಿಬಿಟ್ಟೆ ಬೆಳಗ್ಗೆನೆ. ಇನ್ನು ಮನೆಯಲ್ಲಿ ಪೂಜೆನೂ ಕಂಪ್ಲೀಟ್ ಮಾಡಿಕೊಂಡೆ. ಆ ದಿನ ಯಾವಾಗೂ ಮನೆಯಲ್ಲಿ ಪೂಜೆ ಇರುತ್ತೆ, ಸೋಮವಾರ, ಮಂಗಳವಾರ, ಗುರುವಾರ ಇಲ್ಲ ದೇವ್ರ ಮನೆ ಕ್ಲೀನ್ ಮಾಡಿದವಾಗ ಅವತ್ತು ಒಂದು ಸ್ವಲ್ಪ ಸ್ಪೆಷಲ್ ಪೂಜೆಗಳಿರುತ್ತಲ್ವ. ಹಿಂಗೆ ಕಳಶ ತೊಳೆದವಾಗ ಕಳಶದ ತೆಂಗಿನಕಾಯಿ ಇರುತ್ತಲ್ವ, ಅದನ್ನು ಹೊಡ್ಕೊಂಡ್ಬಿಟ್ಟು ದೇವ್ರ ಪೂಜೆನ ಈ ರೀತಿ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟೆ. ಈ ರೀತಿ ಎಲ್ಲ ಕಂಪ್ಲೀಟ್ ಆದಮೇಲೆ ಇನ್ನೇನಾದರೂ ಮನೆ ಕೆಲಸ ಇದ್ದರೆ ಮಾಡ್ಕೊಬೋದು. ಬೆಳಗ್ಗೆನೇ ಅವ್ರಿಗೆಲ್ಲ ಟಿಫನ್ ಎಲ್ಲ ಮಾಡಿಕೊಟ್ಟಿರೋದ್ರಿಂದ ಸಾಂಬಾರು ಇರೋದ್ರಿಂದ ಟೆನ್ಷನ್ ಏನಿಲ್ಲ ಮಧ್ಯಾಹ್ನದಲ್ಲಿ. ಇನ್ನು ಈಗ ಬಂದು ಬಿಸಿಲು, ಸಖತ್ ಬಿಸಿಲು. ನನ್ನ ಮಗ ಕೇಳಲೇ ಇಲ್ಲ, ಹೋಗಬೇಕು ಬಟ್ಟೆಗಳು ತೊಗೊಂಡ್ಬಂದಿದ್ದು ಆದಮೇಲೆ ನಾನು ಆಮೇಲೆ ಹೊರಗಡೆ ಹೋಗೋ ಕೆಲಸ ಇದೆ ಅಂತಂದ. ಇನ್ನು ಸರಿ ಅಂತ ಹೇಳಿಬಿಟ್ಟು ನಾನು ನನ್ನ ಮಗ ಹೋದ್ರಿ. ಟ್ರೆಂಡ್ಸ್ ಅಂತೆ, ಇಲ್ಲಿ ಸ್ವಲ್ಪ ಬಟ್ಟೆಗಳು ಚೆನ್ನಾಗಿರುತ್ತೆ ಅವನಿಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ತಗೊತಿದ್ದೀರಿ. ನನ್ನ ಮಗಳಿಗೆ ಬೇರೆ ಕಡೆ ತಗೊಳ್ಳೋದು. ಇನ್ನು ಅವಳಿಗೂ ಹೋಗಬೇಕು, ಅವಳಿಗೆ ಸಂಜೆಗೆ ಹೋಗೋಣ ಅಂತ ಹೇಳಿದೆ. ಯಾಕಂದರೆ ಹೆಣ್ಮಕ್ಳಿಗೆ ಒಂದು ಸ್ವಲ್ಪ ಟೈಮ್ ಜಾಸ್ತಿನೇ ತಗೊಳುತ್ತಲ್ವ, ಹಾಗಾಗಿ. ಇನ್ನು ನನ್ನ ಮಗಗೆ ಬಂದು ಅಲ್ಲಿ ನೋಡಿದ್ರಿ, ಅಲ್ಲಿ ಚೆನ್ನಾಗಿರಲಿಲ್ಲ, ಅಂದರೆ ಬಟ್ಟೆ ಚೆನ್ನಾಗಿತ್ತು, ಅವ್ನಿಗೆ ಇಷ್ಟ ಆಗಲಿಲ್ಲ. ಅದಕ್ಕೆ ಅವ್ನ ಫ್ರೆಂಡ್ ಅವ್ರ ಅಂಗಡಿ ಒಂದಿತ್ತು ಅಂತ ಹೇಳಿ ಅಲ್ಲೋಗಿ ತೊಗೊಂಬಂದ್ರಿ. ನೋಡಿ ಈ ಶರ್ಟ್ ತೊಗೊಂಬಂದೆ. ನನ್ನ ಮಗಳಿಗೆ ಯಾಕೋ ಇದು ಇಷ್ಟ ಇಲ್ಲ, ಚೇಂಜ್ ಮಾಡಬೇಕು ಅಂತಂದ್ಲು. ಈಗ ನನ್ನ ಮಗನಿಗೆ 2 ಡ್ರೆಸ್ ಆಗೋಗ್ಬಿಟ್ಟು, ಇದೊಂದಾಯಿತು ಮತ್ತು ಇನ್ನೊಂದು ಅವಳೋಗಿ ತೊಗೊಂಬಂದ್ಲು. ಇನ್ನು ಅವರಿಬ್ಬರು ಹೋಗಿ ಬರ್ತೀನಿ ಅಂತಂದರು. ಸರಿ ನೀವು ಹೋಗಿ ಬನ್ನಿ, ನಾನು ಒಂದು ಸ್ವಲ್ಪ ಟೀ ಮಾಡಿಕೊಂಡು ಕುಡಿದ್ಬಿಡ್ತೀನಿ ಅಂತ ಹೇಳಿ ಟೀ ಮಾಡ್ಕೊತಾ ಇದ್ದೆ. ಇಷ್ಟು ಬಿಸಿಲಲ್ಲಿ ಟೀ ಅವಶ್ಯಕತೆನಾ ಅಂತಂದರೆ ನನಗೆ ಬೇಕೇ ಬೇಕು. ಯಾಕಂದರೆ ತುಂಬ ತಲೆನೋದಾಗ ಬಿಸಿಲು ಅಂತಲೂ ನೋಡೋದಿಲ್ಲ. ಟೀ ಕುಡಿದ್ಬಿಟ್ಟಿದ್ದೀನಿ ಅಂತಂದರೆ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ, ಮೈಂಡು ರಿಲೀಫ್ ಕೊಡುತ್ತೆ ನನಗೆ. ಏನಾದರೂ ಕೆಲಸ ಜಾಸ್ತಿ, ಟೆನ್ಷನ್ಸ್ ಜಾಸ್ತಿ ಇದ್ದವಾಗೂ ಸರಿ ನಾನು ಟೀ ಕುಡ್ಕೊಂಡ್ಬಿಡ್ತೀನಿ. ಬೇಡ ಅವಾಯ್ಡ್ ಮಾಡೋಣ ಅಂತ ಅಂದ್ಕೊತೀನಿ, ಯಾಕೋ ಆಗ್ತಿಲ್ಲ. ಟೀ ಇಲ್ಲಾಂದರೆ ಕಾಫಿ ಬೇಕೇ ಬೇಕು. ತುಂಬಾ ಕೆಲಸ ಇದ್ದವಾಗಂತೂ ಟೀ ಅಂತೂ ಕಂಪಲ್ಸರಿ ಇರಬೇಕು. ಟೀ ಕುಡಿದ್ರೆ ಸ್ವಲ್ಪ ಎನರ್ಜಿ ಬಂದಂಗೆ ಆಗುತ್ತೆ ಮತ್ತು ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡ್ಕೊತೀನಿ. ಇಲ್ಲಿ ನೋಡಿ ನಾನು ಸೀರೆ ಉಟ್ಕೊಂಡಿದ್ನಲ್ವ, ನಮ್ಮ ಬ್ರೂನೋ ನಾನು ಎಲ್ಲೋ ಹೋಗ್ತೀನಿ ಅಂತ ಬಂದು ಕಾಲ ಹತ್ರನೇ ಇದ್ದ. ಯಾಕೋ ಬೇಜಾರಂತ ಅನಿಸುತ್ತೆ, ಇವ್ರನ್ನ ಬಿಟ್ಟು ಹೊರಗಡೆ ಎಲ್ಲೋಗ್ಬೇಕಾದ್ರೂ. ನಮ್ಮ ಟೋನಿಗೆ ಹೇಗೋ ಅಭ್ಯಾಸ ಆಗಿದೆ, ಇವನಂತೂ ಚಿಕ್ಕ ಮಗು ಥರನೇ ಬಂದು ನಮ್ಮ ಹತ್ರನೇ ಇರ್ತಾನಲ್ವ. ಅಂದರೆ ಹೊರಗಡೆ ಹೋಗ್ತೀರಿ ಅಂತ ಗೊತ್ತಾಗುತ್ತೇನೋ, ಕಾಲ ಹತ್ರನೇ ಇರ್ತಾನೆ. ಬಂದು ಒಂದು ಸ್ವಲ್ಪ ಬೇಜಾರಂತ ಅನಿಸುತ್ತೆ. ಆದರೂ ಸರಿ ಎಲ್ಲೂ ಇರೋದಿಲ್ಲ, ಬೆಳಗ್ಗೆ ಹೋದರೆ ಸಂಜೆ ಬಂದುಬಿಡ್ತೀರಿ. ಇವನಿಂದ ಎಲ್ಲೂ ಹೋದ್ರೂ ಇವ್ರ ಹತ್ರ ಯಾರೋ ಒಬ್ಬರು ಕಂಪಲ್ಸರಿ ಇರ್ತಾರೆ, ಇಬ್ಬರನ್ನು ಮಾತ್ರ ಬಿಟ್ಟು ಯಾರೂ ಹೋಗೋದೇ ಇಲ್ಲ. ಮನೆಯಲ್ಲಿ ಎಲ್ರಿಗೂ ಅಭ್ಯಾಸನೂ ಆಗೋಗಿದೆ. ಇನ್ನು ನೋಡಿ ಟೀ ಮಾಡಿಕೊಂಡು ಕುಡಿದ್ಬಿಟ್ಟೆ. ಅವನನ್ನು ಒಂದು ಸ್ವಲ್ಪ ಎತ್ಕೊಂಡು ಸಮಾಧಾನ ಮಾಡಿ ಟೀ ಮಾಡಿಕೊಂಡು ಕುಡಿತಾ ಇದ್ದೀನಿ. ಈಗ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಫ್ಯಾನ್ ತುಂಬ ಜೋರು ಇಟ್ಕೊಂಡ್ಬಿಟ್ಟಿದ್ದೀನಿ, ಯಾಕಂದರೆ ಹೊರಗಡೆ ತುಂಬ ಬಿಸಿಲು. ಈ ಟೈಮಲ್ಲಿ ಜ್ಯೂಸ್ ಕುಡಿಬೇಕು, ಆದರೆ ನಾನು ಟೀ ಕುಡಿತಾ ಇದ್ದೀನಿ. ಏನು ಮಾಡೋದು, ನನಗೆ ಆ ರೀತಿಯ ಅಭ್ಯಾಸ. ಇನ್ನು ನನ್ನ ಮಗಳಿಗೆ ಹೋಗಬೇಕು, ಅವಳ ಅಣ್ಣ ಕೊಡಿಸ್ಬಿಟ್ಟೆ, ನಡಿ ನನಗೆ ಫಸ್ಟ್ ಕೊಡಿಸ್ಬಿಡುವಂತೆ ಅಂತ ಅಂತಿದ್ದಾರೆ. ಎಷ್ಟು ಸಲ ಬಟ್ಟೆಗಳು ಕೊಡಿಸಿದ್ರು ಹಬ್ಬಕ್ಕೆ ಕೊಡಿಸ್ಬೇಕು ಅಂತಂದರೆ ಏನೋ ಮಕ್ಕಳಿಗೆ ಎಕ್ಸೈಟ್ಮೆಂಟು, ಯಾವ ರೀತಿ ತಗೊಳ್ಳೋದು ಏನು ಎತ್ತ ಅನ್ನೋದು ಇರುತ್ತಲ್ವ. ಹಾಗಾಗಿ ಸರಿ ಫಸ್ಟ್ ಕೊಡಿಸ್ಬಿಡೋಣ ಬಿಡು ಅಂತ ಹೇಳಿ ಫ್ರೆಶ್ ಆಗಿ ಬಂದು, ಅಂದರೆ ಇದು ಸಂಜೆ ಫ್ರೆಶ್ ಆಗಿ ಬಂದು ಇನ್ನು ಮನೆ ಎಲ್ಲ ಕಸ ಗುಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಗುಡಿಸ್ತಿದ್ದೀನಿ. ಬೆಳಗ್ಗೆ ಸಂಜೆ ಕಂಪಲ್ಸರಿ ಕಸ ಗುಡಿಸ್ಕೊಂಡ್ಬಿಡ್ತೀನಿ. ಹೊರಗಡೆ ಹೋಗೋ ಕೆಲಸ ಇದ್ರೂ ಬೇಗ ಆದರೂ ಸರಿ ಈ ರೀತಿ ಮಾಡ್ಕೊಂಡ್ಬಿಡ್ತೀನಿ. ಕಸ ಇಲ್ಲ ಅಂದರೂ ಸರಿ
ಒಂದ್ಸರಿ ಗುಡಿಸ್ಬೇಕು ಅಂತ ಹೇಳ್ತಿರ್ತಾರೆ ಅಮ್ಮ. ಹಾಗಾಗ್ಬಿಟ್ಟು ಇನ್ನು ಗುಡಿಸ್ಕೊಂಡ್ಬಿಡ್ತಿದ್ದೆ. ಇನ್ನು ಅಡುಗೆ ಮನೆ ಎಲ್ಲ ಒಂದು ಸ್ವಲ್ಪ ಮೆಸ್ಸಿಯಾಗಿತ್ತು, ಅಂದರೆ ಸಾರೆಲ್ಲ ಮಾಡಿದಿತ್ತು, ಈರುಳ್ಳಿ ಸಿಪ್ಪೆ ಎಲ್ಲ ಬಿದ್ದಿತ್ತು. ಅದಕ್ಕೆ ನೀಟಾಗಿ ಮನೆ ಕಸ ಎಲ್ಲ ಗುಡಿಸ್ಕೊಂಡು ಬಂದುಬಿಟ್ಟೆ. ಪಾತ್ರೆಗಳು ತೊಳೆಯೋದಿದ್ರೆ ಅದು ಒಂದು ಸ್ವಲ್ಪ ತೊಳೆದುಬಿಟ್ಟು ಈ ಸೋಫಾ ಮೇಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಬೇರೆ ಕವರ್ ಹಾಕೋಣ, ಇದನ್ನು ಒಗೆಯೋದಕ್ಕೆ ಹಾಕ್ಬಿಡೋಣ ಅಂತ ಹೇಳಿ ತೆಗಿತಾ ಇದ್ದೆ. 3-4 ದಿನಕ್ಕೆ ಒಂದೊಂದು ಚೇಂಜ್ ಮಾಡೋದಾಗೋಗಿದೆ. ಆ ವಾಷಿಂಗ್ ಮಿಷಿನಲ್ಲಿ ಒಗ್ದು ಸ್ವಲ್ಪ ಶೇಡ್ ಆದಂಗೂ ಆಗೋಗ್ತಿದೆ ಇವೆಲ್ಲನೂ. ಇನ್ನೇನು ಮಾಡೋದಕ್ಕಾಗೋದಿಲ್ಲ, ಟೋನಿ ಬ್ರೂನೋ ಎಲ್ಲ ಓಡಾಡ್ತಿರ್ತಾರಲ್ವ, ಅದಕ್ಕೆ 2 ದಿನ ಇಲ್ಲಾಂತಂದರೆ 3 ದಿನಕ್ಕೆಲ್ಲನೂ ಒಂದೊಂದ್ಸಲಿ ವಾಶ್ ಮಾಡಿಬಿಡ್ತೀನಿ. ಹೆಂಗೋ 2-3 ಸೆಟ್ ಇರೋದ್ರಿಂದ ಯಾವುದೋ ಒಂದೊಂದು ಹಾಕ್ಕೊತೀನಿ. ಆದರೆ ಈಗ ತೆಗೆದ್ನಲ್ವ ಅದು ಮಾತ್ರ ತುಂಬಾ ಚೆನ್ನಾಗಿದೆ. 1200 ರೂಪಾಯಿ ಏನೋ ಮನೆ ಹತ್ರ ಬಂದಿತ್ತು, ಅವಾಗ ತೊಗೊಂಡಿದ್ದದು. ತುಂಬ ಬಾಳ್ಕೆನೂ ಬರ್ತಿದೆ, ತುಂಬ ಚೆನ್ನಾಗೂ ಇದೆ. ಆದರೆ ಇವಾಗ ಹಾಕ್ತಿರೋದು ಅವ್ರ ಹತ್ರನೇ ತೊಗೊಂಡಿದ್ದು. ಇದು 600 ರುಪೀಸ್ ಏನೋ ಕೊಟ್ಟೆ, ಬಟ್ ಇದು ಸ್ಮೂತ್ ಇದೆ ಅಷ್ಟೇ, ಅಷ್ಟೊಂದು ಚೆನ್ನಾಗಿಲ್ಲ ಇದು ನೋಡೋದಕ್ಕೆ. ಆದರೆ ಓಕೆ ಇರಲಿ, ಇನ್ನು ಡೈಲಿ ವೇರ್ಗೆ ಅಲ್ವಾ ಅಂತ ಹೇಳಿಬಿಟ್ಟು ಹಾಕಿದೆ. ಹಬ್ಬಗಳ ಟೈಮಲ್ಲಿ ಅವಾಗೆಲ್ಲ ಸ್ವಲ್ಪ ಚೆನ್ನಾಗಿರೋದು ಹಾಕ್ಬೋದು, ಇವಾಗ ಏನಿದ್ರೆ ಇರಲಿ ಅಂತ ಹೇಳಿಬಿಟ್ಟು ಅದನ್ನು ಹಾಕಿಬಿಟ್ಟೆ. ನೋಡಿ ಈ ರೀತಿ ಇದೆ, ಬಟ್ ಇದು ಕಾಂಬಿನೇಷನ್ ಅದಕ್ಕಿಂತ ನನಗಿದೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಆದರೆ ನನ್ನ ಮಗಳಿಗೆ ಇದು ಹಾಕಿದ್ರೆ ಇಷ್ಟ ಆಗೋದಿಲ್ಲ, ಆ ಕವರ್ಸೇ ಹಾಕಬೇಕು. ಇನ್ನು ಶಾಪಿಂಗು ಮಾಡ್ಕೊಂಡು ಬಂದುಬಿಟ್ರಿ. ಅಲ್ಲಿ ಹೋಗಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ರಶ್ ಇತ್ತು, ರೋಡುಗಳಲ್ಲೂ ಜಾಸ್ತಿ ಜನ ಇದ್ದರು, ಹಬ್ಬ ಅಲ್ವಾ, ಹಾಗಾಗಿ ಅದಕ್ಕೆ ಏನು ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಇನ್ನು ಆ ಜನಗಳಲ್ಲೆಲ್ಲ ಯಾಕೆ ಮೊಬೈಲ್ ತಗೊಂಡು ವಿಡಿಯೋ ಮಾಡೋದು ಅಂತ ಹೇಳಿಬಿಟ್ಟು ಮಾಡ್ತಿದ್ರು. ಏನೋ ವಿಚಿತ್ರ ಜನಗಳು ನೋಡ್ದಂಗೆ ನೋಡ್ತಿರ್ತಾರೆ ನಮ್ಮ ಕಡೆ ಎಲ್ಲನೂ, ಹಾಗಾಗಿ ಮಾಡೋದಕ್ಕೆ ಹೋಗಲಿಲ್ಲ. ಇನ್ನು ನನ್ನ ಮಗಳಿಗೆ ನೋಡಿ ಸಿಂಪಲಾಗಿ ಇದು ತೊಗೊಂಬಂದ್ಬಿಟ್ಟೆ, ಚೆನ್ನಾಗಿದೆ ಅಂತ ಹೇಳಿ. ನನ್ನ ಮಗಗೆ ಈ ಶರ್ಟ್ ಒಂದು ತೊಗೊಂಬಂದರು ನನ್ನ ಮಗಳು, ನನ್ನ ಮಗ ಹೋಗ್ಬಿಟ್ಟು. ನನ್ನ ಮಗಳ ಡ್ರೆಸ್ಸು ನನಗೆ ಇಷ್ಟ ಆಯಿತು, ಆ ಕಲರು ಅವಳ ಹತ್ರ ಇರಲಿಲ್ಲ. ಇದೇ ಸಾಕು ಅಂತಂದ್ಲು, ಯಾಕಂದರೆ ಇನ್ನು ನಮ್ಮೂರಲ್ಲಿ ಜಾತ್ರೆ ಬೇರೆ ಬರುತ್ತಲ್ಲ, ಕರೆಕ್ಟಾಗಿ ಹಬ್ಬ ಆಗಿತ್ತು. 15-16 ದಿನಕ್ಕೆ ಎಲ್ಲನೂ ಜಾತ್ರೆ ಬಂದುಬಿಡುತ್ತೆ. ಇನ್ನು ಅವಾಗೆಲ್ಲ ಶಾಪಿಂಗ್ ಮಾಡಬೇಕಾಗುತ್ತೆ ಜಾತ್ರೆಗೆ. ಮಕ್ಕಳಿಗೆ ಶಾಪಿಂಗ್ ಆಯಿತು, ಇನ್ನು ನನಗೆ ನಮ್ಮ ಮನೆಯವ್ರಿಗೆ ತೊಗೊಬೇಕು. ಅದು ನಾಳೆನೋ ನಾಳಿದ್ದೋ ಹೋಗೋಣ ಅಂತ ಅಂದ್ಕೊತಾ ಇದ್ದೀರಿ. ಇನ್ನೂ ಹಬ್ಬಕ್ಕೆ 3-4 ದಿನ ಇದೆ ಅಲ್ವಾ, ತೊಗೊಂಬರೋಣ ಅಂತ ಹೇಳಿ. ಫಸ್ಟು ಮಕ್ಕಳದ್ದು ಆಯಿತು ಅಂತಂದರೆ ಒಂದು ಸ್ವಲ್ಪ ಟೆನ್ಷನ್ ಹೋಗುತ್ತೆ ನಮಗೆ, ಆಮೇಲೆ ಬೇಕಾದ್ರೆ ನಮಗೆ ಶಾಪಿಂಗ್ ಮಾಡ್ಕೊಬೋದು. ಇನ್ನು ಯಾವುದೋ OTTಯಲ್ಲಿ ಹೊಸ ಫಿಲಮ್ ಹಾಕಿದರೆ ಅದನ್ನು ನನ್ನ ಮಗಳು ನೋಡ್ತಾ ಇದ್ಲು, ಚೆನ್ನಾಗಿತ್ತು ತುಂಬ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದಾಳೆ ಹೊಸ ಫಿಲಮ್ ಹಾಕ್ಕೊಂಡು. ಇನ್ನು ನಾನು ತಂದಿರೋ ಬಟ್ಟೆ ಎಲ್ಲನೂ ಫೋಲ್ಡ್ ಮಾಡಿ ಎತ್ತಿಟ್ಬಿಡೋಣ, ಇಲ್ಲಾಂದರೆ ಎಲ್ಲಿಂದ ಅಲ್ಲಿ ಹಾಕ್ಬಿಡ್ತೀರಿ ಅಂತ ಹೇಳಿಬಿಟ್ಟು ಮಡ್ಚಿಬಿಟ್ಟು ಆ ಕವರ್ಗಳಲ್ಲಿ ಹಾಕಿ ಇಟ್ಬಿಡ್ತಾ ಇದ್ದೀನಿ. ಇಲ್ಲೇ ಇಟ್ಟಿರ್ತೀನಿ, ಯಾಕಂದರೆ ಮತ್ತೆ ಎಲ್ಲಂದರೆ ಅಲ್ಲಿ ಹಾಕ್ಬಿಡ್ತಾರೆ, ಹಬ್ಬದ ಟೈಮಲ್ಲಿ ಸಿಗೋದಿಲ್ಲ ಅಂತ ಹೇಳಿಬಿಟ್ಟು ಇಲ್ಲೇ ಎತ್ತು ಇಡ್ತಾ ಇದ್ದೆ. ನನ್ನ ಮಗಳು ಹೇಳ್ತಿದ್ಲು ಒಂದು ಸ್ವಲ್ಪ ಸ್ಟಿಚ್ ಹಾಕೋದಿದೆ, ಟಾಪು ಒಂದು ಸ್ವಲ್ಪ ಲೂಸ್ ಇತ್ತಂತೆ, ಅದು ಸ್ಟಿಚ್ ಹಾಕ್ಬೇಕು ಮಮ್ಮಿ, ಆಮೇಲೆ ಬೇಕಾದ್ರೆ ಮಡ್ಚಿ ಎತ್ತಿಡೋಣ, ಇವಾಗ ಸ್ಟಿಚ್ ಹಾಕ್ಕೊಟ್ಬಿಡು ಅಂತಂತಿದ್ಲು. ಇನ್ನು ಆ ಕೆಲಸನೂ ಇದೆ, ಅದನ್ನು ಮಾಡಬೇಕು. ರೆಡಿಮೇಡ್ ತೊಗೊಂಡಿದ್ದೀರಿ ಅಂತಂದರೆ ಇದೊಂದು ಕೆಲಸ ಇರುತ್ತೆ ನಮಗೆ. ಇನ್ನು ಈ ಕಾಲದ ಮಕ್ಕಳೆಲ್ಲ ಸ್ಟಿಚಿಂಗು ಅವೆಲ್ಲ ಇಷ್ಟಪಡೋದಿಲ್ಲ, ಡ್ರೆಸ್ಸುಗಳೆಲ್ಲನೂ. ನಾವು ಚಿಕ್ಕ ಮಕ್ಕಳಲ್ಲೇ ಹೋಯಿತು ಅದೆಲ್ಲ. ಯಾವ ಥರ ಬೇಕೋ ಆ ಥರ ಬಟ್ಟೆಗಳೆಲ್ಲ ಬಂದುಬಿಟ್ಟಿದೆ. ಬೇಕು ಅಂತಂದರೆ ಸಾಕು, ಶಾಪಿಂಗ್ ಹೋಗಂಗೂ ಇರೋದಿಲ್ಲ, ಬುಕ್ ಮಾಡಿದ್ದೀರಿ ಅಂತಂದರೆ ಮನೆ ಹತ್ರ ಬಂದುಬಿಡುತ್ತೆ. ಇಷ್ಟನ್ನ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್